ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ತೊಗೊಂಡಿರುವಂತಹ ಎಂಬ್ರಾಯ್ಡ್ರಿ ಮಷಿನ್ ಬಗ್ಗೆ ರಿವ್ಯೂವನ್ನು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ತುಂಬ ಜನಕ್ಕೆ ಅನಿಸಿರುತ್ತೆ ತಗೊಬೋದಾ ಬೇಡವಾ, ಹೇಗಿರುತ್ತೆ, ಅಷ್ಟೊಂದು ಅಮೌಂಟನ್ನು ಇನ್ವೆಸ್ಟ್ ಮಾಡಿಬಿಟ್ಟು ತಗೊಂಡ್ರೆ ಹೇಗಿರುತ್ತೆ ಅನ್ನೋದಕ್ಕೆ ತುಂಬ ಜನರಿಗೆ ಕನ್ಫ್ಯೂಷನ್ ಇರುತ್ತೆ. ಸೊ ನಾನು ಕೂಡ ಅದೇ ಕನ್ಫ್ಯೂಷನಲ್ಲೇ ಮೊದಲಿದ್ದೆ. ಮಷಿನ್ ತೊಗೊಳ್ಳೋಕ್ಕೂ ಮುಂಚೆ ಅದೇ ಕನ್ಫ್ಯೂಷನಲ್ಲೇ ನಾನು ಇದ್ದಿದ್ದು. ಅಂದರೆ ಅಷ್ಟೊಂದು ಅಮೌಂಟ್ ಹಾಕಬೇಕಲ್ವಾ, ಇದರಿಂದ ಯೂಸ್ ಆಗುತ್ತಾ, ಏನಾಗುತ್ತೆ ಅನ್ನೋದ್ರ ಬಗ್ಗೆನೇ ನಾನು ತುಂಬ ಕನ್ಫ್ಯೂಷನಲ್ಲೇ ಇದ್ದೆ. ಸೊ ತುಂಬ ಜನಕ್ಕೆ ಅದೇ ಥರ ಕನ್ಫ್ಯೂಷನ್ ಕೂಡ ಇರುತ್ತೆ. ಸೊ ಆ ಒಂದು ಕನ್ಫ್ಯೂಷನ್ಗೆ ನಾನಿವತ್ತು ಕ್ಲಾರಿಟಿ ಕೊಡೋಣ ಅಂತ ಹೇಳಿಬಿಟ್ಟು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಎಂಬ್ರಾಯ್ಡ್ರಿ ಮಷೀನು ಅಂತಂದರೆ ತುಂಬ ದುಡ್ಡನ್ನು ನಾವು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಇದಕ್ಕೆ 550 ಈಗೆ. ಸೊ 450 ಈಗೂ ಕೂಡ ಅದು ಕೂಡ ದೊಡ್ಡ ಅಮೌಂಟೇ, ಇದಕ್ಕೂ ಕೂಡ ದೊಡ್ಡ ಅಮೌಂಟೇ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಆಗುತ್ತೆ ಅಷ್ಟೇ. ಅಷ್ಟೊಂದು ಇನ್ವೆಸ್ಟ್ ಮಾಡ್ತೀವಲ್ವ, ಇದರಿಂದ ಯೂಸ್ ಆಗುತ್ತಾ? ಖಂಡಿತ ಯೂಸ್ ಆಗುತ್ತೆ. ಇನ್ ಕೇಸ್ ನಿಮಗೆ ಕಸ್ಟಮರ್ಸ್ ಇದ್ದರೆ, ಅಥವಾ ನೀವು ತುಂಬ ಜನ ಇರೋ ಕಡೆ ಇದ್ದರೆ, ಅಥವಾ ನೀವು ಸಿಟೀಲಿ ನೀವು ಅಂಗಡಿಯನ್ನು ಹಾಕ್ತೀವಿ ಅನ್ನೋದಾದರೆ ಇದು ತುಂಬಾ ಯೂಸ್ ಆಗುತ್ತೆ. ಯಾವುದೇ ರೀತಿ ಕಷ್ಟಪಡಬೇಕಾದಂತಹ ಅವಶ್ಯಕತೆಯೇ ಇಲ್ಲ. ನಾವು ಜಸ್ಟ್ ನೋಡ್ಕೋಬೇಕಾಗಿರೋದು ಏನು ಅಂತಂದರೆ ಯಾವ ಬ್ಲೌಸಿಗೆ ಯಾವ ಪರ್ಸೆಂಟನ್ನು ನಾವು ತೊಗೊಬೇಕು, ಆಮೇಲೆ ಕರೆಕ್ಟಾಗಿ ನಮಗೆ ಮಧ್ಯ ಸೆಟ್ ಆಗುತ್ತಾ ಬ್ಲೌಸು ಅನ್ನೋದನ್ನು ಮಾತ್ರ ನಾವಿಲ್ಲಿ ನೋಡಬೇಕಾಗುತ್ತೆ. ಇನ್ನೊಂದೇನಪ್ಪ ಅಂತಂದರೆ ನಮ್ಮ ಹತ್ರ ಇರೋ ಡಿಸೈನ್ಸನ್ನು ಮಾತ್ರ ನಾವು, ಅಂದರೆ ಹಿಂದೆ ಇವಾಗ ಬ್ಯಾಕ್ ಸೈಡ್ ಬರುತ್ತಲ್ವ, ಬ್ಯಾಕ್ ಸೈಡು ನಮ್ಮ ಹತ್ರ ಇರೋ ಡಿಸೈನಲ್ಲಿ ಮಾತ್ರ ಈ ಒಂದು ಮಷೀನು ಮಾಡಿಕೊಡೋದು. ಸಪ್ರೇಟಾಗಿ ಕಸ್ಟಮರು ನನಗೆ ಈ ಡಿಸೈನಿಗೆ ಈ ಬ್ಯಾಕ್ ಸೈಡ್ ಬೇಕು ಅಂದರೆ ಅದು ಖಂಡಿತ ಮಾಡಿಕೊಡೋದಿಲ್ಲ. ನಾವು ಯಾವ ಡಿಸೈನನ್ನು ಸೆಲೆಕ್ಟ್ ಮಾಡ್ತೀವಿ ಬ್ಯಾಕ್ ಕೂಡ ಅದೇ ಡಿಸೈನೇ ಬರೋದು. ಸೊ ಅದೊಂದು ಇದರಲ್ಲಿ ಕಷ್ಟ ಆಗುತ್ತೆ ಅಂತ ಹೇಳ್ಬೋದು. ಕಸ್ಟಮರ್ ಸ್ವಲ್ಪ ಕಡಿಮೆ ಆಗಲಿಕ್ಕೆ ಅದೊಂದು ಸ್ವಲ್ಪ ರೀಸನ್ ಅಂತ ಕೂಡ ಹೇಳ್ಬೋದಾಗಿದೆ. ಇನ್ನು ಅದನ್ನು ಬಿಟ್ಟರೆ ನಮಗೆ ಇವಾಗ ಏನು ಬುಕ್ಲೆಟಲ್ಲಿರುವಂತಹ ಡಿಸೈನ್ಸನ್ನಾಗಿರಲಿ, ಪೆನ್ ಡ್ರೈವಲ್ಲಿರುವಂತಹ ಡಿಸೈನ್ಸನ್ನಾಗಿರಲಿ, ಕಸ್ಟಮರ್ ನನಗಿದೇ ಬೇಕು ಅಂತ ಸೆಲೆಕ್ಟ್ ಮಾಡಿಕೊಟ್ಬಿಟ್ರೆ ತುಂಬಾ ಈಸಿ ವರ್ಕ್ ಮಾಡೋದು. ನಮಗೇನೂ ಕೂಡ ಕಷ್ಟನೇ ಇಲ್ಲ ಇದರಲ್ಲಿ. ಸೆಟ್ಟಿಂಗನ್ನು ಮಾಡೋದನ್ನು ಕರೆಕ್ಟಾಗಿ ಕಲ್ತ್ಕೊಂಡ್ವಿ ಅಂತ ಅಂದರೆ, ಸೆಟ್ಟಿಂಗನ್ನು ಮಾಡಿ ಬಿಟ್ಟರೆ ಎಲ್ಲ ಕೂಡ ಅದೇ ಮಾಡ್ಕೊಳ್ಳುತ್ತೆ. ಏನಪ್ಪ, ದಾರ ಒಂದು ನಮಗೆ ಯಾವಾಗ ಬೇಕು ಅಂತ ಕೂಡ ಅದೇ ಕೇಳುತ್ತೆ. ದಾರ ಯಾವಾಗ ಚೇಂಜ್ ಮಾಡಬೇಕು ಅನ್ನೋದನ್ನು ಕೂಡ ಅದೇ ಕೇಳುತ್ತೆ. ಆವಾಗ ಅದು ಕೇಳಿದಾಗ ನಮಗೆ ಯಾವ ದಾರ ಬೇಕು ಅನ್ನೋದನ್ನು ನಾವು ಸೆಲೆಕ್ಟ್ ಮಾಡಿಕೊಟ್ಬಿಟ್ರೆ ಅದು ತಾನಾಗೇ ವರ್ಕ್ ಮಾಡ್ತಾ ಹೋಗುತ್ತೆ. ಸೊ ಇದರ ಜೊತೆಗೆ ನಾವು ಸ್ವಲ್ಪ ಹ್ಯಾಂಡ್ ಎಂಬ್ರಾಯ್ಡ್ರಿ ವರ್ಕನ್ನು ಕೂಡ ಕಲಿತ್ರೆ ಚೆನ್ನಾಗೇ ಪ್ರಾಫಿಟನ್ನು ಮಾಡ್ಬೋದು. ಬ್ಲೌಸ್ ಹೊಲಿಯೋದು ಗೊತ್ತಿರಬೇಕು, ಮತ್ತು ಇದಕ್ಕೆ ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡೋದು ಸ್ವಲ್ಪ ಟಚ್ ಇದ್ದರೆ ಸಾಕು, ಅದೇ ಬರಲೇಬೇಕು ಅಂತ ಏನಿಲ್ಲ. ಸ್ವಲ್ಪ ನಮಗೆ ಬೀಡ್ಸ್ ಹಾಕೋದಾಗಿರಲಿ, ಆಮೇಲೆ ಕುಂದನ್ ಹಾಕೋದಾಗಿರಲಿ, ಇದ್ರ ಬಗ್ಗೆ ಸ್ವಲ್ಪ ನಮಗೆ ಟಚ್ ಇತ್ತು ಅಂತ ಅಂದರೆ ಎಂಬ್ರಾಯ್ಡ್ರಿ ಮೇಲೆ ಅಳಕ್ ಮಾಡಿಬಿಟ್ಟು ಅದರಲ್ಲೇ ನಾವು ಏನು ಬೀಡ್ ವರ್ಕು ಆಮೇಲೆ ಕುಂದನ್ ವರ್ಕನ್ನು ಸ್ವಲ್ಪ ಹಾಕ್ಬಿಟ್ಟು ಒಳ್ಳೆ ರೇಟಿಗೆ ನಾವು ಬ್ಲೌಸನ್ನು ವರ್ಕ್ ಮಾಡಿ ಕೊಡ್ಬೋದು. ಬರೀ ಎಂಬ್ರಾಯ್ಡ್ರಿ ಅಂತಂದರೆ ಅಮೌಂಟ್ ಜಾಸ್ತಿ ಹೇಳಲಿಕ್ಕಾಗೋದಿಲ್ಲ. ಸ್ವಲ್ಪ ಬೀಡ್ ವರ್ಕು ಕುಂದನ್ ವರ್ಕು ಇದ್ದರೆ ಅಮೌಂಟನ್ನು ಜಾಸ್ತಿ ಹೇಳ್ಬೋದು. ಬಿಟ್ಟರೆ ಈ ಮಷೀನಲ್ಲಿ ನಾವು ಹೆಚ್ಚಾಗಿ ನಾವು ರಿಪೇರಿಯನ್ನು ನೋಡುವಂಥದ್ದು ಕಾಣಲ್ಲ ಅಂತ ಹೇಳಿದ್ದಾರೆ. ಅಂತಂದರೆ ನಾವೇನಾದರೂ ನಮ್ಮಿಂದ ನಾವಾಗೆ ಏನಾದರೂ ಪ್ರಾಬ್ಲಮ್ ಮಾಡಿಕೊಂಡ್ರೆ ಮಾತ್ರ ಅದು ಪ್ರಾಬ್ಲಮ್ ತೋರಿಸೋದು. ನಾನು ತುಂಬ ಸರಿ ಅಬ್ಸರ್ವ್ ಮಾಡಿದ್ದೀನಿ. ನಮ್ಮಿಂದ ಪ್ರಾಬ್ಲಮ್ ಆದರೆ ಮಾತ್ರ ಅದು ಪ್ರಾಬ್ಲಮ್ ತಗೊಳುತ್ತೆ. ಬಿಟ್ಟರೆ ತನ್ನಿಂದ ತಾನಾಗೆ ಪ್ರಾಬ್ಲಮ್ ತಗೊಳ್ಳೋದು ತುಂಬಾ ಕಡಿಮೆ. ಇವಾಗ ಏನು ನಾನು ಒಂದು ದಾರ ಹಾಕೋದ್ರಲ್ಲಿ ಮಿಸ್ ಮಾಡಿದ್ದೆ ಅಂತಂದರೆ ದಾರ ಪದೇ ಕಟ್ಟಾಗುತ್ತೆ. ದಾರ ಚೇಂಜ್ ಮಾಡಿದ್ದೆ ಅಂತಂದರೆ ದಾರ ಪದೇ ಕಟ್ಟಾಗುತ್ತೆ. ದಾರ ಸರಿಯಾಗಿ ಹಾಕಿಲ್ಲ ಅಂದರೆ ಹೊಲಿಗೆ ಸರಿಯಾಗಿ ಕೂರಲ್ಲ. ಬಾಬಿನನ್ನು ಕರೆಕ್ಟಾಗಿ ಕೂರಿಸಿಲ್ಲ ಅಂತಂದರೆ ಬಾಬಿನ್ ಕೂಡ ಕರೆಕ್ಟಾಗಿ ಕೂರಲ್ಲ. ಹೀಗೆ ನಾವು ಮಾಡೋ ಮಿಸ್ಟೇಕ್ ಮಾತ್ರ ಅದು ಮಿಸ್ಟೇಕ್ ಆಗಿರುತ್ತೆ. ಅದರಿಂದ ಯಾವುದೇ ರೀತಿ ಮಿಸ್ಟೇಕ್ ಕೂಡ ಆಗೋದೇ ಇಲ್ಲ. ಇನ್ನು ಸೆಟ್ಟಿಂಗ್ಸಿಗೆ ಬಂದರೆ ಸೆಟ್ಟಿಂಗ್ಸ್ ಕೂಡ ತುಂಬ ಚೆನ್ನಾಗಿದ್ದಾವೆ. ಬ್ಲೌಸ್ ಡಿಸೈನ್ಸ್ ಅಂತೂ ತುಂಬಾ ಚೆನ್ನಾಗಿದ್ದಾವೆ. ಎಲ್ಲ ಬ್ರೈಡಲ್ಲು, ನಾರ್ಮಲ್ಲು, ಪ್ರತಿಯೊಂದು ನಾವೇನು 300 400ಇಂದ ಎಂಬ್ರಾಯ್ಡ್ರಿ ಡಿಸೈನನ್ನು ಮಾಡ್ಬೋದು. ಅಷ್ಟೊಂದು ಡಿಸೈನ್ಸ್ ಇದ್ದಾವೆ. 10,000 20,000 ತನಕನೂ ಬೀಡ್ ವರ್ಕು ಕುಂದನ್ ವರ್ಕು ಹಾಕಿ ಮಾಡ್ಬೋದು ನಾವು. ಅಷ್ಟೊಂದು ಡಿಸೈನ್ಸ್ ಇದ್ದಾವೆ. ನನಗಂತೂ ತುಂಬಾ ಇಷ್ಟ ಆಯಿತು ಈ ಒಂದು ಮಷೀನು. ಯಾರಾದರೂ ಇನ್ವೆಸ್ಟ್ ಮಾಡಿ ತಗೊಳ್ಳೋರು ಅಥವಾ ಇಂಟ್ರೆಸ್ಟ್ ಇರೋರು ತೊಗೊಬೇಕು ಅಂತ ಇದ್ದರೆ ಖಂಡಿತ ಈ ಒಂದು ಮಿಷನನ್ನು ಪರ್ಚೇಸ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ.
ಮತ್ತು ಈ ಚಿಕ್ಕ ಚಿಕ್ಕ ಮಕ್ಕಳು ನನಗಿರೋದು 1 ವರ್ಷದ ಮಗು. ಆ 1 ವರ್ಷದ ಮಗುನ ಇಟ್ಕೊಂಡು ಕೂಡ ಈ ವರ್ಕನ್ನು ನಾನು ಈಸಿಯಾಗೇ ಮಾಡ್ತೀನಿ. ಏನೂ ಇಲ್ಲ, ಸೆಟ್ ಮಾಡಿ ಬಿಡೋದಷ್ಟೇ. ತನ್ನಿಂದ ತಾನಾಗೆ ಎಲ್ಲದನ್ನು ಮಾಡ್ಕೊಳ್ಳುತ್ತೆ. ಅಷ್ಟೊಂದು ಕಷ್ಟ ಆಗಲ್ಲ. ಯಾರಾದರೂ ಈ ಒಂದು ವರ್ಕನ್ನು ಮಾಡ್ಬೋದು, ಮಿಷನ್ ಸೆಟ್ಟಿಂಗ್ಸ್ ಚೆನ್ನಾಗಿ ಗೊತ್ತಿದ್ದರೆ. ಸೊ ನೋಡ್ಬೋದು, ಯಾರಾದರೂ ಇಂಟ್ರೆಸ್ಟ್ ಇದ್ದವರು ತೊಗೊಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.